ಶಿವಾಯ ನಮಃ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಮೋಕ್ಷ ಮಾರ್ಗ ನೇತಾರಂ ವೇತಾರಂ ಕರ್ಮ ಭೋಗೃತಂ ಜ್ಞಾತಾರಂ ಸರ್ವಶಾಸ್ತ್ರಾಣಂ ವಂದೇ ಭಾವಾಖ್ಯ ಸದ್ಗುರುಂ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯಂ ಯದಂಗ್ರಿಕಮಲದಂದಂ ತಾಪತ್ರಯ ನಿವಾರಣಂ ಶಾಂತೈಕಪದಂ ದೇವಂ ಸಿದ್ಧಾರೂಢಮಹಂ ಭಜೆ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಿಗೆ ಕಾಲಮಂಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಕದನ್ನ ಸಂಗಮ ಬಸವ. ಕ್ಷೇತ್ರಾಧಿಪತಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಪಾದಗಳಲ್ಲಿ ನನ್ನ ಅನಂತ ಸರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ, ಕ್ಷೇತ್ರದ ಶಕ್ತಿ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿಯ ಪಾದಗಳಿಗೂ ಅನಂತ ಸರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಪುರಾಣದ ಒಡೆಯರು ಶ್ರೀ ಅಜಾತ ನಾಗಲಿಂಗ ಸ್ವಾಮಿಯ ಪಾದಗಳಲ್ಲಿಯೂ ಅನಂತ ಸರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ, ಪಂಚಾಕ್ಷರಿ ಕ್ರಾಂತಿಕಾರಿ ಅದ್ವೈತ ಸಾರ್ವಭೌಮ ಸಿಜ್ಞಾನ ಚಕ್ರವರ್ತಿ ಶ್ರೀ ಸದ್ಗುರು ಸಿದ್ಧಾರೂಢ ಪಾದಗಳಲ್ಲಿ ವಂದಿಸುತ್ತಾ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸದ್ಗುರು ಬಾಬಾ ಮಹಾರಾಜರ ದಿವ್ಯ ಎಡಾರುಗಳಲ್ಲಿಯೂ ನತಮಸ್ತಕನಾಗಿ ಸದ್ಗುರು ನಿರುಪಾಧೀಶ್ವರನ್ನು ಸ್ಮರಿಸುತ್ತಾ, ಶ್ರೀ ಕಾಶಿದ್ದೇಶ್ವರನ್ನು ಸ್ಮರಿಸುತ್ತಾ, ಇವತ್ತಿನ ಶ್ರಾವಣ ಮಾಸದಲ್ಲಿ ಶ್ರವಣಾಕಾಂಕ್ಷಿಗಳಾಗಿ ಸಮ್ಮಿಳಿತವಾಗಿರುವ ಎಲ್ಲ ಶರಣರನ್ನು ವಂದಿಸುತ್ತಾ, ಇವತ್ತು ಅನ್ನದಾಸೋಹ ನಡೆತಕ್ಕಂಥ ಸದ್ಭಕ್ತರ ಅರಿವು ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇವತ್ತ ಎಷ್ಟನೇ ದಿನ ರೀ? 13ನೇ ದಿನ. ಇವತ್ತ ಅಧ್ಯಾಯ 9. ಆದರೆ ನಿನ್ನೆ ದಿವಸ 8ನೇ ಅಧ್ಯಾಯದಲ್ಲಿ ಶ್ರೀ ಸದ್ಗುರು ನಿರುಪಾಧೀಶ್ವರರು ಪರಮ ಶಿಷ್ಯರಾದಂಥ ನಾಗಲಿಂಗನಿಗೆ ಉಪದೇಶ ಮಾಡಿಕೊಂಡು ಬರ್ತಾರೆ. ನಿನ್ನೆ ದಿವಸ ಅಂತಿಮ ಘಟ್ಟ ಅನ್ನುವಂತೆ ಸದ್ಗುರು ನಿರುಪಾಧೀಶ್ವರರು ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡಿಕೊಂಡು ಬಂದರು. ಆ ಬ್ರಹ್ಮನೇ ನೀತಿ ಅಂತಕ್ಕಂಥ ವಿಷಯವನ್ನೇ ಹೇಳ್ಕೊಂಡು ಬಂದರು. ಪರಮಾತ್ಮ ಮತ್ತು ಜೀವಾತ್ಮ ಇವರು ಬೇರೆ ಅಲ್ಲ. ಭಾಗತ್ತಾಗ ಲಕ್ಷಣದಿಂದ ಪರಮಾತ್ಮನಲ್ಲಿರ್ತಕ್ಕಂಥ ಪರಬ್ರಹ್ಮ, ಜೀವನಲ್ಲಿರ್ತಕ್ಕಂಥ ಪರಬ್ರಹ್ಮ ಒಂದೇ ಅಂತಕ್ಕಂಥದ್ದನ್ನು ನೀವೇ ಪರಮಾತ್ಮ ಅದೇ ಅಂತಕ್ಕಂಥ ಜೀವನಿಗೆ ಈ ಒಂದು ಉಪದೇಶವನ್ನು ಮಾಡಿಕೊಂಡು ಬಂದರು. ಇಲ್ಲಿ ಈಶ್ವರ ಅನಿಸ್ಕೋಬೇಕಾದ್ರೆ ಈಶ್ವರನ ಉಪಾಧಿ ಶುದ್ಧ ಸತ್ವ ಮಾಯೆ ಇದು ಏಕವು ಸಾಪೇಕ್ಷವು ವ್ಯಾಪಕವೂ ಆಗಿದೆ. ಅಂದ್ರೆ ಉಪಾಧಿಯ ಧರ್ಮ ಪ್ರತಿಬಿಂಬದಲ್ಲಿ ಬೀಳುವುದರಿಂದ ಆ ಈಶ್ವರ ಅನಿಸ್ಕೋತಾನೆ. ಇಲ್ಲಿ ಈಶ್ವರನ ಉಪಾಧಿ ಹೇಗೈತಪ್ಪ ಅಂತಂದ್ರೆ ಆ ಒಂದು ಪರಬ್ರಹ್ಮದ ಪ್ರತಿಬಿಂಬ ಮಾಯವ
ಅನುಷ್ಠಾತಾನು. ಆತ ಹೆಂಗದಂದ್ರೆ ಈಶ್ವರ ಏಕನೂ ಅದನ್ನು ಸಾಪೇಕ್ಷಕನು ಮತ್ತು ವ್ಯಾಪಕನು ಆಗಿದ್ದಾನೆ ಅಂತಕ್ಕಂಥದ್ದು ಹೇಳ್ಕೊಂಡು ಬಂದರು. ಮುಂದೆ ಜೀವ, ಅವನ ಈ ಜೀವನ ಉಪಾಧಿ ಏನಂತಾರೋ ಅವಿದ್ಯೆ. ಇದು ಅನೇಕವು ಪರಿಚಯವೂ ಆಗಿದೆ. ಇವನ ಉಪಾಧಿಯು ಧರ್ಮ ಅವಿದ್ಯೆಯಲ್ಲಿ ಉಪಾಧಿಯ ಧರ್ಮ ಜೀವನದಲ್ಲಿ ತೋರುವುದರಿಂದ ಇವರು ಅನೇಕರು ಪರಿಚಯತೆಯು ಕಂಡುಬರುತ್ತದೆ ಅಂತ ಹೇಳ್ಕೊಳ್ಬೋದು. ಪರಮಾತ್ಮ ಒಬ್ಬನೇ ಶುದ್ಧ ಸತ್ವಮಾಯೆ, ಆತ ಒಬ್ಬನೇ ಇರ್ತಾನೆ. ಆದರೆ ಜೀವನ ಮಾತ್ರ ಅನೇಕರು ಆಗಿದ್ದವರು. ಆತ್ಮ ಬ್ರಹ್ಮದ ಮಾಯೋಪಾದಿಯಲ್ಲಿರುವಂಥ ಈಶ್ವರ ಐದು ಉಪಾದಿಯಲ್ಲಿರುವಂಥ ಜೀವನಿಸ್ಕೊಂಡರು. ಜೀವರು ಅನೇಕರು, ಆ ಒಂದು ಈಶ್ವರ ಒಬ್ಬನೇ ಏಕನಾಗಿ ಸಾಪೇಕ್ಷಕನಾಗಿ ವ್ಯಾಪಕನಾಗಿ ಅದನು. ಆದರೆ ಜೀವ ಪರಿಚಿನ್ನಾಗಿದ್ದಾನ, ಅನೇಕ ಆಗಿ ಅದನು. ಈಗ ಯಾಕಂದ್ರೆ ಈ ಒಬ್ಬ ಚಂದ್ರಮದ ಸಾವಿರಾರು ಪಡದಲ್ಲಿ ತೋರ್ತಾನ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಸಾವಿರಾರು ಪಡವ, ಆದರೆ ಸಾವಿರಾರು ಪಡದಲ್ಲಿ ಒಬ್ಬನೇ ಚಂದ್ರ ಇರ್ತಕ್ಕಂಥವ ಅದನ್ನೇ ಪ್ರತಿಬಿಂಬ ಕಾಣ್ತೈತಿ. ಪರಮಾತ್ಮ ಚಂದ್ರ ಇದ್ದಂಗ ಪರಮಾತ್ಮ ಅದನು. ಆ ಕೊಡಗಳಲ್ಲಿ ಹೆಂಗೆ ಚಂದ್ರನ ಪ್ರತಿಬಿಂಬ ಬಿದ್ದಿದ್ದ, ಅನೇಕ ಚಂದ್ರ ಇಲ್ಲ, ಆದ್ರೆ ಒಬ್ಬನೇ ಚಂದ್ರ. ಆ ಸಾವಿರಾರು ಚಂದ್ರಗಳಂತೆ ಕೊಡದಲ್ಲಿ ಉಪಾಧಿ ಮೂಲಕ ತೋರ್ತೈತಿ. ಹಾಗೆ ಜೀವ ಆದಂಥವ ಅನೇಕ ರೂಪವಾಗಿ ತೋರ್ತಾನೆ. ನಿನ್ನಿನ ದಿವಸ ಆ ಒಂದು ಸದ್ಗುರು ನಿರ್ಪಾದೀಶ್ವರರು ನಾಗಲಿಂಗನಿಗೆ ಉಪದೇಶ ಮಾಡಿಕೊಂಡು ಬಂದರು. ಇಲ್ಲಿ ಆತ್ಮದ ಒಂದು 5 ಲಕ್ಷಣಗಳನ್ನ ಹೇಳಬೇಕು ಅಂತ ಹೇಳ್ಕೊಂಡು ಕೇಳ್ತಾರ. ಏನ್ರಿ ಆತ್ಮದ 5 ಲಕ್ಷಣಗಳು? ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಂತಕ್ಕಂಥ ಈ ಒಂದು 5 ಲಕ್ಷಣಗಳನ್ನ ಹೇಳಬೇಕು ಅಂತಂದಾಗ ಆ ಸದ್ಗುರು ಮಾತನ್ನು ಹೇಳ್ಕೊಡುವಂಥದ್ದು. ನಿನ್ನ ನಿಜವಿದನ್ನು ತಿಳಿ ದೇವರನ್ನ ಜನ ಮನುಜ ಇದಮೆನಿಸುವುದು ತಾವುದಕ್ಕೆ ತ್ರಾಣಾಶ್ರಯ ಪದವಾಗಿ ಬಾಧೆಯಲ್ಲದೆ ತೋರುತ್ತೆಯ ಸತ್ಯ ಅಂತ ತಿಳ್ಕೊಂಡು ಹೇಳ್ಕೊಂಡು ಬಂದು. ಯಾವಾಗಲೂ ತ್ರಿಕಾಲದಲ್ಲಿ ಇರ್ತಕ್ಕಂಥದ್ದು ಸತ್ತು. 3 ಅವಸ್ಥೆಗಳು ತೋರುವ ಅಖಿಲವನ್ನು ಬೇರಿಟ್ಟು ಅರಿವದಾಗಿ ನೀರಲಾರದ ಚಿತ್ತೆ ಇವೆ. ಚಿತ್ತು 3 ಅವಸ್ಥೆಗಳಲ್ಲಿ ಬೇರಿಟ್ಟು ಸಾಕ್ಷಿಯಾಗಿ ಅರಿತಲ್ಲ, ಅದಕ್ಕೆ ಚಿತ್ತ ಅಂತ ಹೇಳ್ಕೊಂಡು ಬಂದರು. ಎಲ್ಲವನಾರೈದು ನೋಡಲು ನೆಲೆಸಿದರೆ ಎಲ್ಲಿ ನೆಲೆಸಿರುವುದು ತನ್ನಲ್ಲಿ ಅದರಿಂದ ಸುಖ ಅಂತ ಹೇಳ್ಕೊಂಡು ಬರ್ತಾರೆ. ಈ ಗಾಢವಾದ ನಿದ್ರೆಯಲ್ಲಿ ಪೂರ್ಣ ಆತ ಅಲ್ಲಿ ಸುಖ ಸ್ವರೂಪನಾಗಿ ಇರ್ತಾನೆ. ಗಾಢವಾದ ನಿದ್ರೆಯಲ್ಲಿ ಸುಖ ಸ್ವರೂಪನಾಗಿ ಇರ್ತಾನೆ. ಯಾಕ ಆತ ಸುಖ ಸ್ವರೂಪ ಅಂದರೆ ಅಲ್ಲಿ ವಿಷಯಗಳು ಯಾವಿಲ್ಲ. ಅಲ್ಲಿ ಉಣ್ಣೋದು ತಿನ್ನೋದು ಯಾವುದು ಕೊಡೋದು ಕೇಳೋದು ಏನಿಲ್ಲ, ವಿಷಯಗಳು ಏನೂ ಇಲ್ಲ. ಆದ್ರೆ ನಿದ್ರಾಣದಲ್ಲಿ ಅಲ್ಲಿ ನಿದ್ರೆಯಲ್ಲಿ ಆನಂದ ಇದೆ. ಅದಕ್ಕೆ ಅವ ಯಾವಾಗಲೂ ಆನಂದ ಸ್ವರೂಪ. ಅದಕ್ಕೆ ನಿದ್ರೆಯಲ್ಲೂ ಸಹಿತ ಆನಂದವಾಗಿ ಮಲಗಿನ ಹೇಳ್ತಾನೆ. ಅಲ್ಲಿ ಯಾವ ವಿಷಯಗಳು ಮುಗಿಸಿಲ್ಲ ಮತ್ತು ಆದ್ರೆ ಆನಂದವಾಗಿ ಇದ್ದೇನೆ ಅಂತ ಹೇಳ್ಕೊಂಡು ಬರ್ತಾರೆ. ಈಗ ರಾಗಭಾವ ಮೊದಲಾದವಿ ಘಟಾಳೆಗಳಲ್ಲಿ ಇಲ್ಲಿ ಘಟಾಳೆಗಳಲ್ಲ ದೈದು ತನ್ನೊಳಗಿಲ್ಲವಾಗಿ ವಿಚಾರಿಸುವ ನಿತ್ಯ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವಾಗಲೂ ಸೃಷ್ಟಿ ಪೂರ್ವದಲ್ಲಿ ಇತ್ತು, ಸೃಷ್ಟಿ ಆದ ನಂತರ ಸೃಷ್ಟಿ ಲಯ ಆದರೂ ಸಹಿತ ಅದು ಪರಬ್ರಹ್ಮ ವಸ್ತು ಇರ್ತೈತಿ. ಯಾವಾಗ 3 ಕಾಲದಲ್ಲಿ ಇರ್ತೈತಿ. ಈಗ ಅಂದ್ರೆ ಗಡಿಗೆ ಹುಟ್ಟುತ್ತ ಮೊದಲ ಗಡಿಗೆ ಅನ್ನೋದಿಲ್ಲ. ಗಡಿಗೆ ಹುಟ್ಟುತ್ತ ಮೊದಲ ಇಲ್ಲ ಅನ್ನೋದ್ರಿಂದ ಅದು ಪ್ರಾಗ್ಭಾವ.
ಗಡಿಗೆಯನ್ನು ತಯಾರು ಮಾಡಬೇಕಾದ್ರೆ ಹೊಡೆದು ಹೋಗಿದ್ದಾರೆ. ಅದು ಪ್ರದಂಶ ಭಾವ. ಇಲ್ಲಿ ಮಧ್ಯದಲ್ಲಿ ತೋರ್ತಿದ್ದಾರೆ ಅನನ್ಯ ಭಾವ ಅಂತ ತಿಳ್ಕೊಂಡು ಇದನ್ನ ಹೇಳ್ಕೊಂಡು ಹೋಗ್ತಾರೆ. ಸ್ವಲ್ಪ ಕ್ಷಣ ಮಾತ್ರ ತೋರಿ ಇರ್ತೈತಿ, ಅದು ಅನನ್ಯ ಭಾವ ಅಂತ ತಿಳ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ನಂತರ ವಾಯುವಿನಲ್ಲಿ ರೂಪ ಕೊಡೋದು ಒಟ್ಟೇ ಇಲ್ಲ, ಹಂಗ ಅತ್ಯಂತ ಭಾವವನ್ನು ಹೇಳ್ಕೊಂಡು ಬರ್ತಾರೆ. ಈ ರೀತಿ ಈ ಶರೀರ ಅನ್ನೋದು ಒಟ್ಟ ಇಲ್ಲ ಅಂತ ಹೇಳ್ತಾರೆ. ನಿಂತೈತಿ, ಜಗತ್ತು ನಿಂತೈತಿ, ಈ ಶರೀರ ಸಹಿತ ನಿಂತೈತಿ. ಸ್ವಲ್ಪ ಮೈಕೂರಲ್ಲಿ ಸ್ವಲ್ಪ ಶರೀರ ನಿಂತಿನಂತೆ ತೋರಿ ಅಡಗ್ತೈತಿ ಅಷ್ಟೇ ಅಂತ ತಿಳ್ಕೊಂಡು ಆದರೆ ವಿಚಾರ ಮಾಡಿಲ್ಲ ಈ ಇಲ್ಲವೇ ಇಲ್ಲ ಅತ್ಯಂತ ಭಾವನೆ ಹೇಳ್ಕೊಂಡು ಬರ್ತಾರೆ. ಇಲ್ಲಿ ಘಟನೆ ಖುಷಿ ಘಟನೆ ನೀನು ಘಟನಂತೆ ತೋರಿ ಮೂವಿಪುರ ಏನಂದೆ ಅಂತ ಅಂದ್ಕೊಂಡ ಈ ಶರೀರವನ್ನ ನೀ ಅಲ್ಲ, ಈ ಶರೀರ ಇರ್ತಕ್ಕಂಥ ನೀ ಚೇತನ ಸ್ವರೂಪ, ನೀ ಬೇರೆ ಇದೆ ಅಂತ ಹೇಳ್ಕೊಂಡು ಬರ್ತಾರೆ. ನೀನೇ ದಿವಸ ಸರಿಗಳು ನಿರ್ಪಾದಿಸಲು ತಿಳಿಸ್ಕೊಂಡು ಬರ್ತಾರೆ. ಇವತ್ತಿನ ದಿವಸ 9ನೇ ಅಧ್ಯಾಯದಲ್ಲಿ ನಾವು ಏನು ವಿಷಯ ಬಂತಂದು ನೋಡೋಣ. 9ನೇ ಅಧ್ಯಾಯ ಅವಧೂತನ ದೇಶಾಟನೆ ಅಂತ ಹೇಳ್ಕೊಂಡು ಬರ್ತಾರೆ. ಬೇಜವಾಡದಲ್ಲಿ ಆದಿಶಕ್ತಿಯ ಆಶೀರ್ವಾದ. ನಾಗಲಿಂಗ ಇಲ್ಲಿ ಪೂರ್ಣವಾಗಿ ಸದೂರ ನಿರ್ಪಾದಿಸುವ ಸನ್ನಿಧಿಯಲ್ಲಿ ಪೂರ್ಣವಾಗಿ ಅಭ್ಯಾಸ ಮಾಡಿದ, ಸಂಪೂರ್ಣ ಆತು. ಸಂಪೂರ್ಣ ಆಗುವಾಗ ಪೂರ್ಣ ತಯಾರಾದ. ಈಗ ಸಾಧಕರು ಒಂದು ಪೂಜಾ ಕಲಿಯಾಕಂತ ಹೋಗಿರ್ತಾರೆ, 2 ವರ್ಷ 3 ವರ್ಷ 4 ವರ್ಷ ಅಂತ ಕಲಿಯಾಕಂತ ಹೋಗಿರ್ತಾರೆ. ಪೂರ್ಣ ಮುಗಿದೋಗಂತ ತಯಾರಾಗಿ ಬರ್ತಾರೆ. ಬೇಕಾದ್ರೆ ಏನು ಬೇಕಾದ್ರೆ ಯಾವಾಗ ನಮ್ಗೆ ಮಂತ್ರ ಅಂತೇಳಿ ಯಾವಾಗ ಬೇಕಾದ್ರೆ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಹಂಗೆ ಸದ್ಗುರು ನಿರ್ಪಾದೀಶ್ವರ ಸನ್ನಿಧಿಯಲ್ಲಿ ಎಷ್ಟೋ ವರ್ಷ ನಾಗಲಿಂಗ ಇದ್ದುಕೊಂಡು ಗುರು ಸೇವಾದೇವ ಮಾಡಿಕೊಂಡು ಎಲ್ಲವನ್ನ ತತ್ವವನ್ನು ತಿಳ್ಕೊಂಡು ಪೂರ್ಣ ಹೆಂಗ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡಿಲ್ಲ, ಹಂಗ ನಿರ್ಪಾದೀಶ್ವರರು ಆ ನಾಗಲಿಂಗನಿಗೆ ಉಪದೇಶ ಮಾಡಿದ್ರು. ಪೂರ್ಣ ಆತನಲ್ಲಿ ಏನೇನೋ ಸಂಶಯ ಬರಬಾರ್ದಂಗೆ ನಾನೇ ಪರಮಾತ್ಮ, ನಾನೇ ಪರಬ್ರಹ್ಮ ಅಂತಕ್ಕಂಥ ಆತನಲ್ಲಿ ಪೂರ್ಣ ದೃಢವಾಗಿ ಬಿಟ್ಟು ನಂತರ ಆ ಸದ್ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ದೇಶ ಸಂಚಾರ ಪಡ್ಕೋತ ಹೋಗ್ಬಿಡ್ತಾರೆ. ಈಗ ಸಿದ್ಧಾರೂಢರು ಗಜದಂಗ ಗುರುಗಳು ಹೇಳ್ತೀರ 10 ವರ್ಷ ಕುದುರೆ ಸೇವಾದಿಗಳು ಮಾಡಿಕೊಂಡು ಹೋಗ ಶಾಸ್ತ್ರಾದಿಗಳಿಗೆ ಕಲಿತ ನಂತರ ಆ ಗಜದಂಗ ಗುರುಗಳ ಆಶೀರ್ವಾದ ಪಡೆದು ದೇಶ ಸಂಚಾರಕ್ಕೆ ಹೋಗ್ತಾರೆ. ಹಂಗೆ ನಾನು ನಿಮ್ಗಿದ್ದಾವ ಆ ನಿರ್ಪಾದಿಸೋದ್ರಿಂದ ಉಪದೇಶ ಪಡೆದು ಶಾಸ್ತ್ರಾದಿಗಳು ಕಲಿತು ದೇಶ ಸಂಚಾರ ಮಾಡ್ತಾ ನೋಡಪ್ಪ, ನೀನು ಜಗತ್ತನ್ನು ಉದ್ಧಾರ ಮಾಡು, ಜನರಲ್ಲಿರ್ತಕ್ಕಂಥ ಒಂದು ಅಜ್ಞಾನವನ್ನು ಕಳಿ, ಜನರನ್ನು ಉದ್ಧಾರ ಮಾಡೋದು ಹೋಗಂತ ತಿಳ್ಕೊಂಡು ನೀನು ನನ್ನ ಕೀರ್ತಿಯನ್ನು ಗಳಿಸಬೇಕು ಮತ್ತು ನಿನ್ನ ಕೀರ್ತಿಯನ್ನು ಗಳಿಸಬೇಕು ಅಂತ ತಿಳ್ಕೊಂಡು ಇಲ್ಲಿ ಹೇಳ್ಬೋದ ಆ ಒಂದು ನಾಗಲಿಂಗನನ್ನು ಕಳಿಸ್ತಾರೆ. ಆಮೇಲೆ ಯಾಕಂದ್ರೆ ಸಾಧುಗಳು ಒಂದೇ ನಿರ್ಬಾರ್ದು, ನದಿ ಹತ್ತಾ ಇರಬೇಕು, ಸಾಧುಗಳು ತೃಪ್ತಾ ಇರ್ಬೇಕಂತ. ನದಿ ನೀರು ಒಂದೇ ನಿರ್ಣಯ ಏನಾಗಿದೆ, ನೀರು ಭಾಳ ಇರ್ತಾವ, ನೀರು ಹತ್ತಾ ಇದ್ರೆ ನೀರು ಸ್ವಚ್ಛ ಇರ್ಬೇಕು. ಹಂಗ ಸಾಧುಗಳು ತೃಪ್ತಾ ಇದ್ರೆ ಜಗತ್ತಿನಲ್ಲಿರ್ತಕ್ಕಂಥ ಜನರಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಲಿತಾರ. ನಾವು ಇವತ್ತು ಅನುಭವ ಏನೋ ದೈವದ ಕ್ರಿಯಾತಾರ ಅಂತ ತಿಳ್ಕೊಂಡು ಎಷ್ಟೋ ಜನ ಹಿಂದೂ ಅನುಭವ ಮಂದಿ ಸಾಧುಗಳು ಏನು ಮಾಡಬೇಕು ಅದಾಗತ್ತಲ್ಲ, ಅವರೇ ನಗರ ಕ್ರಿಯಾತಾರ ಭಾವಗಳು ಅನ್ಕೋತ ಅದು ಬಿಡ್ತಾರೆ. ಅವ್ರಿಗೇನು ಮನೆಯ ಏನು ಮನೆ
ಮಠ ಇರ್ತೈತಿ ಅವೇ ಅವ್ರು ಇರ್ತಾರೋ ಕ್ರಿಯೆಗೆ ಹೋಗಿ ಬರ್ತಾರೋ ಅಂತಾರೆ. ಸಾಧನ ಒಂದೇ ಥರ ಇದ್ರೆ ಜನರ ಉದ್ಧಾರ ಆಗೋದಂಗೆ. ಇಲ್ಲಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕವಾಗಿ ಅಲ್ಲೇ ಇರ್ತಿದ್ರ ಅರಣ್ಯದಲ್ಲಿ ಎಷ್ಟೋ ಜನರನ್ನ ಉದ್ಧಾರ ಮಾಡಿದ, ಎಷ್ಟೋ ರಾಕ್ಷಸರನ್ನ ಕೊಂದ. ಅಲ್ಲೇ ರಾಜ್ಯ ಪಟ್ಟಾಭಿಷೇಕ ಮಾಡ್ಬೇಕು, ಅಲ್ಲೇ ಹತ್ರ ಉದ್ಧಾರ ಆಗ್ಬೇಕು. ಹಾಗೆ ಮಹಾತ್ಮರು ಯಾವಾಗಲೂ ತಿರುಗ್ತಾ ಇರಬೇಕು. ಜನರಿರ್ತಕ್ಕಂಥ ಅಜ್ಞಾನವ ಸಮಸ್ಯೆ ಏನಿದ್ರು ಪರಿಹಾರ ಮಾಡ್ತಾವ್ರ ಪರಮಾತ್ಮನ ಸ್ವರೂಪನ ತಿಳಿಸ್ಕೊತ ಹೋಗ್ತಿರ್ತಾರೆ. ಹಾಗಾದ್ರೆ ಸಿದ್ಧಾರೂಢ ಸಂಚಾರ ಮಾಡ್ತಾ ಅವ್ರು ಎಲ್ಲೆಲ್ಲಿ ವಸ್ತಿ ಬೆಳೆದಲ್ಲ ಅಲ್ಲೆಲ್ಲಿ ಒಂದು ಸಿದ್ಧಾರೂಢ ಮಠಗಳಾಗಿದ್ದಾವೆ. ಆ ವಸ್ತಿ ಇದ್ದಲ್ಲಿ ಒಂದೊಂದು ಆಶೀರ್ವಾದ ಕಾಯ ಕೊಟ್ಟಾಗ ಅಲ್ಲೇ ಎಲ್ಲ ನುಡಿಗೋದಾಗತ್ತು ಎತ್ತುಕೊಂಡು ಹೇಳುತ್ತೆ ಅಲ್ಲೊಂದು ಗುರುಗಳು ತಯಾರಾಗಿದ್ದಾವೆ. ಎಲ್ಲೆಲ್ಲಿ ವಸ್ತಿ ಬೆಳೆದಲ್ಲ ಅಲ್ಲೆಲ್ಲ ಗುರುಗಳಾಗಿದ್ದಾವೆ. ಹಂಗೆ ಸಾಧುಗಳು ತಿರುಗ್ತಾ ಇರಬೇಕು. ಅವ್ರು ತಿರುಗುತ್ತಾಗ ಅದು ಮಹಾತ್ಮರಿಗೆ ಹೇಗೆ ಅನಿಸ್ತದೆ ಅಂದ್ರೆ ಸಾಮಾನ್ಯ ಇಲ್ಲಿ ಶರಣರಿಗೆ ಹೇಗೆ ಅನಿಸ್ತದೆ ಅಂದ್ರೆ ಮಹಾತ್ಮರು ಬರುತ್ತಾಗ ಸದ್ಗುರು ಸಾಕಿದ ಮಧ್ಯಾಹ್ನ ಬರುತ್ತಿದೆ ಎದ್ದು ಹೋಗಿ ಎದ್ದು ನಿಂದಕರಲ್ಲ ಅಂತ ಹೇಳೋದು ಹೇಳ್ತಾರೆ. ಸದ್ಗುರುವಿನಲ್ಲಿ ಎಲ್ಲವೂ ಪರಿಪೂರ್ಣವಾಗಿ ವಿದ್ಯೆಯನ್ನು ಕಲಿತು ಆ ಒಂದು ಸದ್ಗುರುನಾಥ ಬರುತ್ತಾಗ ಹೇಳ್ತಾರೆ ಸದ್ಗುರು ಸಾಕಿದ ಮಧ್ಯಾಹ್ನ ಬರುತ್ತಿದೆ ಎದ್ದು ಹೋಗಿ ಎದ್ದು ನಿಂದಕರಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಎಲ್ಲ ಕೇಳ್ತಾರೆ. ಇಲ್ಲಿ ಹೇಳ್ತಾರೆ ಗುರುವಿನ ಉಪಕಾರನ ಸ್ಮರಣ ಮಾಡ್ಕೋತ ಗುರು ಸ್ಮರಣವೇ ಪುಣ್ಯ. ಆ ಒಂದು ನಾಗಲಿಂಗ ಸದ್ಗುರುವಿನ ಉಪಕಾರನ ಆತನ ಉಪಕಾರ ಸ್ಮರಣ ಮಾಡ್ಕೋತ ಗುರುವಿನ ಆಜ್ಞೆಯನ್ನು ಮೀರದೆ ನಡೆದವನು ಧರ್ಮ ಎನ್ನಲು ಬೇಡ ಪರಮಾತ್ಮನವನು. ಗುರುವಿನ ಆಜ್ಞೆಯನ್ನು ಮೀರದೆ ಯಾರು ನಡ್ಕೋತಾರ ಆತ ಧರ್ಮ ಎನ್ನಲು ಬೇಡ ಪರಮಾತ್ಮನವನು. ಅರಿಯದ ಪ್ರಾಣಿಗಳು ಅವರೇನ ಕೊಲ್ಲರು ಅರಿಕ ಕೊಲ್ಲತರವಾದ ಬರವಸ್ತು ಅವನು ತಗೊಂಡು ಹೇಳ್ಕೊಂಡು ಬರ್ತಾರೆ. ಗುರುವಿನ ಒಂದು ಆಜ್ಞೆಯನ್ನು ಒಂದು ಶಿರಸಾವಹಿಸಿ ನಡೆದುಕೊಂಡಂಥವರು ಅವರ ಪರಮಾತ್ಮವೇ ಅಂತ ತಗೊಂಡು ಹೇಳ್ಕೊಂಡು ಬರ್ತಾರೆ. ಸಂಚಾರ ಮಾಡ್ತಾ ನಾಗರಿಕರು ಎಲ್ಲಿ ಬರ್ತಾನಂತಂದ್ರೆ ಬಿಜವಾಡ ಎಂಬ ಗ್ರಾಮಕ್ಕೆ ಬರ್ತಾನೆ. ಬಿಜವಾಡ ಎಂಬ ಗ್ರಾಮದಲ್ಲಿ ಅಲ್ಲೊಬ್ಬ ಸಂಪಶಿವ ಅಂತಕ್ಕಂಥ ಒಬ್ಬ ಸಾಧು ತನ್ನ ಒಂದು ಪುತ್ರಿಗೆ ಕರ್ಕೊಂಡು ಹೋಗ್ತಾರೆ. ಸಾಧುಗಳು ಬಂದ್ರೆ ಅವನ್ನ ನಾವು ನೀವೆಲ್ಲ ಏನಂತ ಆತನಿಗೆ ದರ್ಶನ ಮಾಡಿ ಅವರನ್ನು ನಾವು ಸಾಧ್ಯವಾದಷ್ಟು ಮನೆಗೆ ಕರ್ಕೊಂಡು ಹೋಗಿ ಮಹಾತ್ಮರನ್ನ ಪೂಜೆ ಮಾಡಕ್ಕೆ ಕಲಿಬೇಕು. ಇಲ್ಲಿ ಆ ಒಂದು ನಾಗಲಿಂಗ ಬಿಜವಾಡ ಗ್ರಾಮಕ್ಕೆ ಬಂದಾಗ ಅಲ್ಲೊಬ್ಬ ಸಾಧು ಸಾಂಬಶಿವ ಅಂತಕ್ಕಂಥ ತನ್ನ ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇಟ್ಕೊಂಡು ಆತನನ್ನು ಉಪಚಾರ ಮಾಡ್ತಾನೆ. ಆ ಒಂದು ಸಾಧುಗ ಮತ್ತು ನಾಗಲಿಂಗಗಳಿಗೆ ಚಿಂತನ ಮಂಥನ ಸಂಭಾಷಣೆ ಅಂತ ಇರಬೇಕಲ್ಲ. ಹೀಗಿರುವಾಗ ಒಂದು ದಿವಸ ಆ ಒಂದು ಬಿಜವಾಡದಲ್ಲಿ ಇರ್ತಕ್ಕಂಥ ಆದಿಶಕ್ತಿ ದೇವಿ ಒಂದು ಗುಡಿ, ಆದಿಶಕ್ತಿಯ ಒಂದು ಗ್ರಾಮ ದೇವತೆ. ಎಲ್ಲ ಗ್ರಾಮಗಳು ಗ್ರಾಮ ದೇವತೆ ಅಂತ ಇರ್ತೈತೆ. ಲಕ್ಷ್ಮೀ ದೇವಿ, ದುರ್ಗಾದೇವಿ ಅಂತ ಹೇಳ್ಕೊಂಡು ಹೀಗೆ ಗ್ರಾಮ ದೇವತೆ ಇರ್ತೈತಿ. ಅಂತ ಒಂದು ಆದಿಶಕ್ತಿ ದೇವಾಲಯ ಹತ್ತಿರವಾದ ಹೋಗಿ ಆ ಒಂದು ಮಂದಿರ ಪ್ರವೇಶ ಮಾಡಿ ಆ ಒಂದು ಆದಿಶಕ್ತಿಯ ದೇವಿಯ ಮುಂದೆ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾನ. ಜಗನ್ಮಾತೆ ಜಗನ್ ರಕ್ಷತೆ, ನೀನು ನನ್ನನ್ನು ರಕ್ಷಿಸು. ನೀನು ಜಗನ್ಮಾತೆ, ನಾನು ನನ್ನ ಮಗು, ನೀನು ನನ್ನನ್ನು ರಕ್ಷಿಸಬೇಕು ಅಂತ ಹೇಳ್ಕೊಂಡು ಅನೇಕ ರೀತಿಯಿಂದ
ಅವನು ನಾಗಲಿಂಗ ಬೇಡ್ಕೊತಾನೆ. ಶ್ರೀಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರವೆ ಓಂಕಾರ ರೂಪಿಣಿ ಗಣಾನಿ ಗಾಣ ಪ್ರೀತಿ ಐಂಕಿಲ ಮಾಲಿನಿ ಮಹಾಮಾಯೆ ಮಾತಂಗಿ ಕ್ಲೀಂ ಕುಲ ವರ ವರನೆ ಸಂಕಾರ ಶತನೆ ಸರ್ವಾಣಿ ಶಾರದೆ ಸತ್ಯ ಕ್ರಮ ಕೌಚ ಮುಖ್ಯ ಮಂತ್ರಾದಿ ದೇವತೆ ದೇವಿ ಕ್ಲೀಂಕಿಲಾಕಾರಿ ವಿಜ್ಞಾನಿ ಮಾತ್ರಕ್ಕೆ ಮನೆ ಶಂಕರಿ ಶ್ಯಾಮಿ ಅಂತ ತಗೊಂಡು ಈ ರೀತಿ ದೇವಿಯನ್ನು ಅನೇಕ ನಾಮಗಳಿಂದ ಕೊಂಡಾಡಿ ಏನು ಮಾಡ್ತಂದ್ರೆ ಅಲ್ಲೇ ಒಂದೊತ್ತು ಧ್ಯಾನಸ್ಥನಾಗಿ ಉಳಿದುಕೊಳ್ತಾನೆ. ಆಗ ದೇವಿ ಅದಕ್ಕೆ ಪ್ರತ್ಯಕ್ಷ ಆಗ್ತಾಳೆ. ದೇವಿ ಪ್ರತ್ಯಕ್ಷ ಆಗಿ ಆ ನಾಗಲಿಂಗರಿಗೆ ಹೇಳ್ತಾಳೆ, ನಿನ್ನ ಜೊತೆ ಇಟ್ಟುಕೊಂಡು ನಾನು ಯಾವಾಗಲೂ ನಿನ್ನ ರಕ್ಷಣೆ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳ್ತಾಳೆ. ನಾಗಲಿಂಗ ನೋಡು, ನಿನ್ನ ನೆರಳಿನಂತೆ ನಾನು ಯಾವಾಗಲೂ ನೆರಳಿನಂತೆ ನಿನ್ನ ಜೊತೆ ಇದ್ದು ನಾನು ನಿನ್ನ ರಕ್ಷಣಾ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳ್ತಾನೆ. ಆ ಒಂದು ನಿನ್ನ ಪೂಜೆ ಏನಿದೆ ಅದು ನನ್ನ ಪೂಜೆ, ನಿನ್ನ ಸ್ತುತಿಯೇ ಎನ್ನ ಸ್ತುತಿಯು, ನಿಂದೆ ಎನ್ನ ನಿಂದೆ ಅಂತ ಹೇಳ್ಬಿಟ್ಟು ನಿನ್ನ ಭಜನೆ ಎನ್ನ ಭಜನೆ ಅಂತ ಹೇಳ್ಕೊಂಡು ದೇವಿ ಇಲ್ಲಿ ಹೇಳ್ಕೊಂಡ ಬರ್ತಾಳೆ. ಯಾಕಂದ್ರೆ ಮಹಾತ್ಮರ ಒಂದು ಸೇವೆ ಮಾಡಕ್ಕೆ ಆದಿಶಕ್ತಿ ಇರ್ತಾಳೆ. ಈ ದೇವಿ ಪುರಾಣದಾಗ ಹೇಳ್ತಾರ, ನಿನ್ನ ಭಜನೆ ಎನ್ನ ಭಜನೆ, ನಿನ್ನ ಸ್ತುತಿಯೇ ಎನ್ನ ಸ್ತುತಿ ಅಂತ ತಿಳ್ಕೊಂಡು ಹೀಗೆ ಆ ಒಂದು ಆದಿಶಕ್ತಿ ದೇವಿ ನಾಗಲಿಂಗನಿಗೆ ಒಂದು ಸಂಪೂರ್ಣ ಆಶೀರ್ವಾದ ಮಾಡಿ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿ ಹೇಳ್ತಾರೆ ಎಂ ಎಂ ವಾಪಿ ಸ್ಮರಣ್ ಭಾವನ್ ತಜ್ಜಂತಂತೆ ಕಲೆಯವರಂ ತಂ ತಮೇ ವಂತಿಕಂತೆಯ ಸದಾ ತದ್ಭಾವ ಭಾವಿತ ಅಂತ ಅನಿನ್ನ ಚಿಂತನಂತಮಾಂ ಏ ಜನ ಪರಿಪಾಸತೆ ತೇಷಾಂ ನಿತ್ಯಾಜಿಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ಅಂದರೆ ಅನಿನ್ನವಾಗಿ ಚಿಂತನೆಯಿಂದ ಯಾರು ಪರಮಾತ್ಮನನ್ನು ಧ್ಯಾನ ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ಕೊಂಡು ಬರ್ತಾರೆ. ಆ ಸಾಧಕರಿಗೆ ನೀವು ಏನು ಕೊಡ್ತಲ್ಲ ಅದು ಪರಮಾತ್ಮಗೆ ಕೊಟ್ಟಂಗೆ ಆಗೈತಿ ಹೇಳ್ಕೊಂಡು ಬರ್ತಾರೆ. ಹೇಗೆ ಇಲ್ಲಿ ಆತನು ಅಲ್ಲಿ ದೇವಿ ಆಶೀರ್ವಾದ ಪಡೆದು ಅವೇ ಮುಂದೆ ಹೋಗ್ತಾನೆ. ಅಲ್ಲಿ ಕೃಷ್ಣಾ ನದಿಯ ದಂಡದಲ್ಲಿ ಇರುವಂಥ ಈ ಬಿಜವಾಡ ಕೃಷ್ಣಾ ನದಿ ಹತ್ತಿರ ಬಂದು ಕುಂಡಿರ್ತಾನೆ. ಅಲ್ಲೊಂದು ಕೆಲವು ಜನ ಹುಡುಗರು ಏನು ಮಾಡ್ತಾರ, ಆ ವ್ಯಾಪಾರ ಮಾಡ್ತಕ್ಕಂಥವ್ರು, ನೀವು ಯಾರು ಇಲ್ಲ ಕೂತಿದ್ರೆ ನೀವೇನು ಕಾಶಿಗೆ ಹೋಗಾರೇನ ಏನು ವ್ಯಾಪಾರ ಮಾಡೋಕ್ಕಾಗಲ್ಲ, ನಾನು ಕಾಶಿಗೆ ಹೋಗೋದೇ ನೀವು ಬರ್ತಾರೆ ಹೇಳುತ್ತೆ ಕೇಳ್ತಾರೆ ನಾಗಿ ನಿಮಗೆ ದೊಡ್ಡ ನಾನು ಲಾಭ ಮಾಡಿಕೊಡ್ತೀನಿ, ನನ್ನ ದೊಡ್ಡ ವ್ಯಾಪಾರ ಐತಿ ಬರ್ತಾರೆ ನಾನು ತಗೊಂಡು ಕೇಳ್ತಾರೆ. ಆಗ ಆ ವರ್ತಕರು ಅಂತಾರೋ ವ್ಯಾಪಾರಸ್ಥ, ಈ ಸಾಧು ನಾವೇನು ನಾವೇನು ಮಾಡೋದಕ್ಕೆ ಈ ಸಾಧು ಮಾತಾಡ್ಸೋದು ಬೇಡ ಅಂತ ಆ ಜಾಗ ಬಿಟ್ಟು ಹೋಗ್ಬಿಡ್ತಾರೆ ಅವರು. ಯಾಕಂದ್ರೆ ಆತ್ಮನ ಸನ್ನಿಧಿಯಲ್ಲಿ ಅವರ ಒಂದು ಸಂಭಾಷಣೆ, ಅವರ ಜೊತೆ ಸ್ಪರ್ಶನ ಹೇಳ್ತಾರೆ ನೋಡಿ. ಒಂದು ಸಾಧು ಸಂತರ ದರ್ಶನ ಸ್ಪರ್ಶನ ಸಂಭಾಷಣೆಯಿಂದ ಕೇವಲ ಮುಕ್ತಿ ತಪ್ಪದಯ್ಯ ದೇಶಗಳು ಸಿದ್ಧಲಿಂಗೇಶ್ವರ ಅಂತ ಹೇಳ್ಕೊಂಡು ಬರ್ತಾರೆ. ಮಹಾತ್ಮರವರ ದರ್ಶನ ಸ್ಪರ್ಶನ ಸಂಭಾಷಣೆಯಿಂದ ನಾವು ಯಾವಾಗಲೂ ಮಹಾತ್ಮರ ಹತ್ತಿರ ಕುಳಿತುಕೊಂಡು ಅವರ ಒಂದು ನುಡಿಗಳನ್ನು ಕೇಳಬೇಕು, ಅವರ ಒಂದು ಪಾದ ದರ್ಶನ ಮಾಡ್ಕೋಬೇಕು, ಅಂದ್ರೆ ನಮಗದು ಪುಣ್ಯ ಬರ್ತೈತಿ. ಅದನ್ನು ಇಲ್ಲಿ ಹೇಳ್ಕೊಂಡು ಬರ್ತಾರೆ. ಸಾಧುಗಳಿಗೆ ಹೇಳ್ತಾರೆ ಅವ್ರು ಹೆಂಗಪ್ಪ ಅಂತಂದ್ರೆ ಈಗ ನರಕುರಿಗಳು ಈ ಮಾನವ ಏನೇನು ಅವ್ರಿಗೆ ಹೊತ್ತಲು ಯಾರು ಬೇಯ್ತಾರೋ ಮಹಾತ್ಮನ ಅವ್ರಿಗೆ ಪಾಪ ಹೋಗ್ತಾವು, ಯಾರು ಸ್ತುತಿ ಮಾಡ್ತಾರಲ್ಲ ಅವ್ರಿಗೆ ಪುಣ್ಯ ಹೋಗ್ತಾವು. ಅಂದ್ರೆ ಮಹಾತ್ಮರು ನಿವೃತ್ತ ಆಗಿಬಿಡ್ತಾರ. ಮಹಾತ್ಮರು ಏನೋ ಒಂದು ಪಾಪ ಮಾಡಿದ್ರು ಅಕಸ್ಮಾತ್ ಅವರೇ ಪಾಪ ಮಾಡೋದಿಲ್ಲ,
ಆದ್ರೂ ಒಂದು ಏನೇ ಘಟಿಸಿದ್ರು ಸಹಿತ ಒಂದು ಪುಣ್ಯ ಕಾರ್ಯಗಳನ್ನು ಮಾಡ್ಕೊತಾರೆ. ಆದ್ರೆ ಅವರನ್ನ ಮಹಾತ್ಮರನ್ನ ಶಿವಯೋಗಿಗಳನ್ನ ಯಾರು ನಿಂದ ಮಾಡ್ತಾರಲ್ಲ ಅವರಿಗೆ ಪಾಪ ಹೋಗ್ತೈತಿ. ಯಾರು ಅವ್ರನ್ನ ಸ್ತುತಿ ಮಾಡಿ ಪೂಜೆ ಮಾಡ್ತಾರಲ್ಲ ಅವರಿಗೆ ಪುಣ್ಯ ಹೋಗ್ತೈತಿ. ಅದಕ್ಕೆ ಏನು ಹೇಳ್ತಾರೆ, ಶಿವಯೋಗಿಗೆ ಪರಮ ಬಂಧುಗಳೇ ಅಂತಾರೆ. ನಿಂದಿಸುವನಪ್ಪ ಪೂಜಿಸುವನಪ್ಪ, ಇವರು ಶಿವಯೋಗಿಯ ಪರಮ ಬಂಧುಗಳೇ ಅಂತ ಹೇಳ್ತಾರೆ. ಯಾಕಂದ್ರೆ ಅವರ ನಿಂದಾಮನ ಪಾಪ ತಗೋತಾನೋ ಸ್ತುತಿ ಮಾಡೋದಂತೆ ಪುಣ್ಯ ತಗೋತಾನೆ. ಅದಕ್ಕೆ ಇವರಿಗೂ ಶಿವಯೋಗಿಗ ಪರಮ ಬಂಧುಗಳೇ ಅಂತ ಹೇಳ್ಕೊಂಡು ಬರ್ತಾರೆ. ಇಂಥ ಸದ್ಗುರ ಮಹಾತ್ಮರಿಗೆ ಒಂದು ಬಟ್ಟೆ ದಾನ ಆಗಲಿ, ಒಂದು ದವಸದಲ್ಲಿ ದಾನ ಆಗಲಿ, ಬಟ್ಟೆ ದಾನ. ಅದಕ್ಕೆ ಶಿವಯೋಗಿನ ಸಂತೃಪ್ತೋ ತೃಪ್ತಿ ಭವತಿ ಶಂಕರ ತೃಪ್ತ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ ಅಂತ ತಿಳ್ಕೊಂಡು ಹೇಳ್ತಾರೆ. ಪಾಪ ಶಿವಯೋಗಿನ ನೀವು ತೃಪ್ತಿ ಮಾಡಿದ್ರೆ ಆ ಭಗವಂತನನ್ನ ನೀವು ತೃಪ್ತಿ ಮಾಡಿದಾಗೈತಿ. ಅವರ ಸಂಚಾರದಲ್ಲಿ ನಾಗಲಿಂಗಲ್ಲಿ ಎಷ್ಟೋ ಜನ ಇವ್ರು ನಾಗಲಿಂಗರು ಮಾಡ್ರಪ್ಪ ಅಂತಂದ್ರೆ ಒಬ್ಬರು ಬೇಯವನ್ನ ಹಾಗೆ ಒಬ್ಬರು ಬೇಯಲ್ಲ, ಒಮ್ಮಿಂದ ಬೆಳೀತು ಬೇಯಲ್ಲ. ಅದು ಮಹಾತ್ಮರು ಬೇದರೂ ಸಹಿತ ನಮಗೆ ಪ್ರಸಾದ ಮಾಡಿ ಮತ್ತು ಅವ್ರು ಬಡವರು ಸಹಿತ ನಮಗೆ ಒಂದು ಆಶೀರ್ವಾದ ಅನ್ಕೋತಿರ್ತಿದ್ರು. ಕೆಲವು ಜನ ಏನೈತಿ ಇವಾಗ ಹುಟ್ಟು ಮುಂದಕ್ಕೆ ತಿಳ್ಕೊಂಡು ಇವಾಗ ಮಹಾತ್ಮ ಇವಾಗ ಹುಟ್ಟದಾಗ ತಿಳ್ಕೊಂಡು ಅವರು ಹಣದಾಪ ಈ ನಾಗಲಿಂಗ ಅವನಕ್ಕ ಮನುಷ್ಯರು ವಾಯ್ಮಿ ಬೇಯಾಕ ಹಂಗೆ ಬೇಯದನ ಮುಂದೆ ಯಾರು ಎದುರು ಬರೋದು ಅವ್ನು ಬಿಡೋದನ. ಅವನು ಬಡದ ನಾಗಲಿಂಗ ತಲೆಗೆ ಎಲ್ಲಿ ಬರ್ತಾವೋ ಒಬ್ಬರು ಬಡದ ಬಿಡಂತೆ ಒಬ್ಬ 17 ನಿಮಿಷ ಇರ್ತಾವ. ಯಾಕಂದ್ರೆ ಬಲ್ಲಾವಂದ್ರೆ ಮಹಾತ್ಮ ಸ್ವಾಮಿಗಳು ಬಡದ್ರು ಬಸ್ಕೊಂಡು ಗಪ್ಪ ಇರ್ತಾರೆ, ಬೇಕರು ಬೇಸ್ಕೊಂಡು ಗಪ್ಪ ಇರ್ತಾರೆ. ಅವೆಲ್ಲ ಆಶೀರ್ವಾದ ಅವೆಲ್ಲ ಅವ್ರು ಬಡದ್ರು ಆಶೀರ್ವಾದ, ಬೇದ್ರು ಆಶೀರ್ವಾದ. ಸಿಟ್ಟು ತಿಳಿಬಾರ್ದು. ಅವ್ರು ಏನಂದ್ರು ಅನಿಸ್ಕೊಂಡು ಅದು ನಮ್ಮ ಒಳ್ಳೇದಕ್ಕಂತ ತಿಳ್ಕೊಬೇಕು ನಾವು. ವಾಪು ಹೊಳೆ ಕೊಡಲ್ಲ. ಆಗ ಏನು ಅನ್ಬೇಕು ನಾಗಲಿಂಗ ನೀನು ತಪ್ಪು ಬಸ್ಕೊಳ್ತಾವ ನಾವು ತನ್ನ ಶರೀರಕ್ಕೆ ಹಂಗೆ ಹೆಂಗೆ ಹೆಂಗೆ ತಾಂತಮ್ಮ ನಾಗಲಿಂಗ ಅಲ್ಲ ಈ ಶರೀರವನ್ನು ವಿಲಕ್ಷಣವಾಗಿ ನೋಡ್ತಾರೆ. ಅಂತ ಆತ್ಮರಿಗೆ ನೀವು ಏನು ಕೊಡ್ತಲ್ಲ ಅದು ನಿಮಗೆ ಪ್ರಾಪ್ತ ಆಗೈತೆ. ಇದು ನೀವೇನು ಬಿತ್ತಲ್ಲ ಅದು ಬೆಲೆ ಹೋಗೈತಿ. ಭೂಮಿಯಾಗ ನೀವೇನು ಬೇಕಲ್ಲ ಅದು ಬೆಲೆ ಹೋಗೈತಿ. ಹಿಂಗೆ ಒಂದು ಊರಾಗ ಮಹಾತ್ಮ ಇದೆ. ಮಹಾತ್ಮ ಬರ್ತಿರ್ತಾರೆ ನೋಡು, ಬಂದಾಗ ಭಿಕ್ಷೆ ಮಾಡಕ್ಕಂತ ಬರ್ತಿರ್ತಾರೆ. ನಮ್ಮ ಊರಿಗೆ ಬರ್ತಿರ್ತಾರಲ್ಲ ಮಹಾತ್ಮರ ಭಿಕ್ಷಾ ಬೇಡಕ್ಕಂತ. ಭಿಕ್ಷೆ ಬೇಡ್ಕೊಂತ ಬಂದಾಗ ಅವರೇನು ಒಂದು ಕಾಯಕ ಅವರೇನು ಏನೋ ಇಲ್ಲ ಅಂತ ಬರೋಲ್ಲ. ಅವ್ರು ಏನೋ ಮನೆ ಯಾವ ಮನೆ ಬೇಡಿದ್ರೆ ಮಾಡಿ ತುಂಬಿದೆ. ಆದ್ರೂ ಊರಾಗ ಯಾಕೆ ತಿರುಗ್ತಾರಂದ್ರೆ ಸ್ವಲ್ಪ ನೇಡಾಕ ಕಲಿಸ್ಬೇಕು ಮಂದಿಗೆ. ಎಷ್ಟೋ ಜನ ಈ ಜಗವನ್ನು ನಿಷ್ಠರವನ್ನು ಕಡಿಮೆ ಇದ್ದಾರೆ. ಆದ್ರೆ ಈ ಒಬ್ಬ ಮಹಾತ್ಮ ಊರಾಗ ತಿರುಗಾಡ್ತದೆ. ಯಾರಿಗೆ ನೀಡಾಕೊಂಡ ಬರೋದಿಲ್ಲ ಅವ್ರಿಗೆ ನೀಡಾಕ ಕಲಿಸ್ಬೇಕು. ಇದು ಒಂದು ದೃಷ್ಟಿ ಆಗ್ತವ್ರು. ಅವ್ರು ಏನೇನಿರಲಿ, ಚಿಲುರನಿರಲಿ ಕೆಟ್ಟದನ್ನಿರಲಿ, ಅವ್ರಿಗೆ ಬಂದಂಥವ್ರಿಗೆ ಏನೇನಿದ್ರು ನೀಡಾಕ ಕಲಿಸ್ಬೇಕಷ್ಟ. ಅದಕ್ಕೆ ಅವ್ರ ತಿರುಗ್ತಿದ್ರು. ಅವ್ರು ಏನೇನಿರೋರು ಏನು ನೀಡಾಕ ಕಲಿಸ್ತಾರಪ್ಪ ಸಾಕು. ಒಂದು ಊರಾಗ ಒಬ್ಬಕ್ಕೆ ಇಂಥದ್ದೇನು ತೆಗೆದಲ್ಲ ವರ್ಷದಾಗ ಏನು ತಿಳಿಯಾಗ್ತಾವಪ್ಪ ಅಂತ ತೆಗೆದು ಮನ್ಯಾಗ ಎಲ್ಲ ಇದ್ದ ಉಸುಕ ನೀರು ಹೋಗ್ತಾರೆ. ಉಸುಕ ನೀರು ಇರ್ತದೆ. ಹಂಗೆ ಒಂದು ದಿವಸ 2 ದಿವಸ 3 ದಿವಸ ಉಸುಕ ನೀರು ಹಂಗೆ ನಿಲ್ಸ್ಕೊಂಡು ಹೋಗ್ತದೆ. ಏನೋ ಹೋಗ್ತದೆ ಅವ್ರ ಮಹಾತ್ಮ ಮಣ್ಣು ನಿಲ್ಸ್ಕೊಂಡು ಹೋಗ್ತದ. ಅಲ್ಲಿ ಹೋಗಿ ಮನ್ಯಾಗ ಮತ್ತು ಹೆಂಡತಿ ಏನು ಮಾಡ್ತಾರೆ ಅದನ್ನೆಲ್ಲ ಮಣ್ಣ ಕಾಳ ಎಲ್ಲ ಹಸರು ಮಾಡಿ ಅವರು ವಿಷಯಗಳು. ಆದ್ರೆ ಅವರಿಗೆ ಏನೋ ಒಂದು ತಿಳಿದ ಅವ್ರು
ನೀಡೋದ್ಬಿಟ್ಟು ಯಾವಾಗ ಜ್ವಾಲದ ನೀಡಿನೋ ಆಗ ಅಲ್ಲಿಗೆ ಅವ್ರ ಮನೆಗೆ ಹೋಗೋದು ಬಿಟ್ಟರು. ಅಂದ್ರೆ ಚಿರು ಬುದ್ಧಿ ಗೊತ್ತ ನೀಡೋರಿಗೆ ಅಕ್ಕಿ ನೀಡಬೇಕು, ಜ್ವಾಲ ನೀಡಬೇಕು ಅಂತ ಏನೋ ಅವ್ರಿಗೆ ಬುದ್ಧಿ ಗೊತ್ತ ಅಲ್ಲಿಗೆ ಅವ್ರ ಮನೆಗೆ ಹೋಗೋದು ಬಿಟ್ಟಿರ್ತಾವ. ಹೀಗೆ ಚಲೋದ ನೀತಿ ಕೆಟ್ಟದ ನೀತಿ ನೀಡಾಕ ಕೆಲಸದವರು ನೀಡಾಕ ಕೆಲಸ ಹೋಗ್ಬಿಟ್ರು. ಮತ್ತ ಅದ ಪುರಾಣ ಹೋಗ್ಬಿಟ್ಟು ಕಡು ಬಡವತಿದ್ರು ಬಡವತಿದ್ರೆ ಪರಮಾತ್ಮ ಪಟ್ಟಿದ್ದಾನೆ ಎಲ್ಲ ಪರಮಾತ್ಮ ಗೊತ್ತಿರ್ತೈತಿ. ಪರಮಾತ್ಮ ಪಟ್ಟಿದ್ದಾನೆ ಎಲ್ಲ ಗೊತ್ತಿರ್ತೈತಿ. ಆದ್ರೆ ಒಬ್ಬ ಕೊಟ್ಟು ಸಹಿತ ಒಬ್ಬ ಏನಿರ್ತಾರಂದ್ರೆ ಲೋಭಿ ಜನ ಇರ್ತಾನೆ. ಕೈ ಬಿಗಿ ಇತ್ತಂತಾರಲ್ಲ, ಕೈ ಬಿಗಿ ಇದ್ದವ್ರು ಏನೋ ಕೊಡಂಗಿದ್ರೆ 1000 2000 3000 5000 10,000 ಬಳೆ ಮಾಡೋದು ಅವ್ರು ಬಿಟ್ಟಿದ್ದೀವಿ, ಅಭ್ಯಾಸ ಬಿಟ್ಟಿದ್ದೀವಿ. ಆದರೆ ಇಂಥವ್ರು ಯಾರೇನು ಕೊಡೋದು ಜಡ ಬರ್ತದೆ. ದಾನವೆಂದರೆ ತಲೆಯ ಚಾಂದದ ಹೊಡೆದಂತೆ ಕಾರಣವನ್ನು ತಪ್ಪು ಮಾಡಿದವನು ಮೌನವನ್ನು ದಂಡವನ್ನು ಕೊಡುವ ಸರ್ವಜ್ಞ. ನೋಡಿ, ದಾನ ಅಂತಂದ್ರೆ ತಲೆಗೆ ಚಾಂದ ಹೊಡಂಗಾಗುತ್ತದೆ. ಬೆಳೆಗೆ ಬಂದು ತಲೆಗೆ ಚಾಂದ ಹೊಡಂಗ ಏನು ತಪ್ಪು ಮಾಡಿದ್ರು ಅದು ದಂಡ ಏನು ಹೇಳ್ಕೊಡ್ತಾನೆ. 5,000 ರೂಪಾಯಿ 10,000 ಮುಗಿಸ್ಕೊತಾನೆ. ಆದ್ರೆ ಬೇಡಾಗ ಬಂದವರು ಏನು ಕೊಡಂಗಿಲ್ಲ. ಕಾರಣ ಮುಚ್ಚ ಉಣ್ಣೋದು, ಮುಚ್ಚ ಉಣ್ಣೋದ, ಜುಲ್ಕಾನ ಉಣ್ಣೋದ, ಹತ್ತು ಸಂಖ್ಯೆ ಉಣ್ಣೋದು, ಹಂಗೆ ಏನು ಇರ್ತಾರ ಲೋಭಿ ಗುಣ. ನಿಜವಾಗಿ ಒಬ್ಬರು ಕಡವು ಬೆಳೆಯಿದ್ರು ಅವರು ಮಹಾತ್ಮರಿಗೆ ಏನಾದ್ರು ನೀಡಬೇಕು ಅಂತ ವಿಚಾರ ಬಂತು. ಮನೆಗೆ ಬಂದರು, ಹೋದ್ರು ಭಿಕ್ಷಾಂತಿ ಅಂದಾಗ ಮನೆಯಲ್ಲಿ ಏನಿಲ್ಲ, ಕಡು ಬಡವಿ ಪೂಜೆಗೆ ನಮ್ಮ ಮನೆಯಲ್ಲಿ ಏನಿಲ್ಲ, ಏನು ಮಾಡೋದು? ಆ ಭಗವಂತ ನಮ್ಗೆ ಏನು ಕೊಟ್ಟಿಲ್ಲ. ಅವಾಗ ಒಂದು ಕವಲ ನಾನು ಏನಾದರೂ ನೀಡಬೇಕಂತ ಮಾಡಿದ್ದೀನಿ, ಆದ್ರೆ ಭಗವಂತ ನಮ್ಗೆ ಏನು ಕೊಟ್ಟಿಲ್ಲ. ಅದು ನಮ್ಮದು ದುರ್ದೈವ. ಏನಾದರೂ ನೋಡುತ್ತಾನೆ ಮನೆಯಲ್ಲಿ ಏನಾದರೂ ಐತೆ ನೋಡೋಂತಲೇ ಹೇಳ್ತಾನೆ. ಆಗ ಕಾರುಕಲ್ ತಿಳ್ಕೊಂಡು ಕಾರುಕಲ್ ಇತ್ತು. ಆ ಕಾರುಕಲ್ಲಿಗೆ ಒಂದಿಷ್ಟು ಕಾರ್ ಅಂಚೆ. ಆ ಕಾರ್ ಅಂತ ಏನೇನಕ್ಕೆ ಮನ್ಯಾಗ ಆ ಒಂದು ಕಾರ್ ತಗೊಂಡ ಅದೇನಕ್ಕೆ ಆ ಗುಲ್ಕಲ್ ತಗೊಂಡ ಇಷ್ಟ ಕಾರ್ ಹಂಗೆ ನೋಡ್ರಿ ಅಂತ ತಿಳ್ಕೊಂಡು ಆ ಕಲ್ಲಿಗೆ ಹಂಚಿದ ಕಾರನ್ನು ಹಿಂಗೆ ತಗೊಂಡ ಅಷ್ಟೇ ತಂದ್ರು ಅವ್ರು ಮಾತು ಸಾಕಂದ್ರು. ಅಷ್ಟ ಕಾರದಿಂದ ನೀರು ಕುಡಿದ್ರು ಮಾಡಿದ್ರು. ಸಂತೋಷ ತಾಯಿ, ಇದು ನಿನ್ನ ಮನಸ್ಸಾರೆ ಇರ್ತಕ್ಕಂಥ ಇದು ನಿನ್ನ ಮನೆಯಲ್ಲಿ ಏನಿಲ್ಲ ಅಂತಾನೆ ಇಷ್ಟ ಕಾರ್ಯ ಅಂತ ತಂದ್ರು ಹೋಗಿಬಿಟ್ರು. ಅವ್ರೇನು 1 ಊರು 2 ಊರು ಹೋಗ್ಬಿಡ್ತಾರು. ಹೀಗೆ ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಏಕರಾತ್ರಿ ತಿಳ್ಕೊಂಡು ಸಂಚಾರ ಮಾಡ್ತಾ 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 ಎಲ್ಲ ಕಡೆ ಹಾದು ಆ ಊರಿಗೆ ಅವ್ರು ಬರಲಿಲ್ಲ. ಅವರು ಈಗೇನೋ ಭಕ್ತಿ ಇದ್ದರೆ ಈ ಬಡವಿ ಏನಿದ್ದಲ್ಲ ಈಕೆ ಕಾಲ ನಿಂತಿಲ್ಲ. ಅವರ ಮಾತ್ರ ಒಂದು ಹಸ್ತ ನಿಂತಿರ್ತಾರೆ ಕಾಲಕಲ್ಲಿಗೆ, ಅಕ್ಕ ಹತ್ತಿರ ಬಂಗಾರ ಇರ್ತದೆ ನೋಡಿ. ಶರಣರ ಹಸ್ತ ಪುರುಷ, ಶರಣರ ನೇತ್ರ ಪುರುಷ ಅವರು, ಅವರ ಭಾವ ಪುರುಷ, ಅವರ ಪಾದ ಸ್ಪರ್ಶ ಪುರುಷ. ಅಂದ್ರೆ ಮಾತ್ರ ಹಸ್ತ ಅನ್ನೋದೈತಿ ಪುರುಷ ಇರ್ತದೆ. ಹೆಂಗ ಕಬ್ಬಿಣವನ್ನ ಬಂಗಾರ ಮಾಡ್ತಕ್ಕಂಥ ಒಂದು ಪುರುಷ ಇರ್ತಿದ್ದೋ ಹಂಗ ಮಹಾತ್ಮರ ಏನೇ ಕೈ ಹಚ್ತಾರಲ್ಲ ಅಲ್ಲಿ ಅದು ಬಂಗಾರ ಆಗಿರ್ತೈತೆ. ಈಗ ನೋಡ ಕಾರಕ್ಕಲ್ಲಿ ಅವ್ರ ಕೈ ಹೆಚ್ಚಿದ್ರು ಅದಕ್ಕೆ ಬಂಗಾರ ಆಗಿಬಿಟ್ಟಿದ್ರಿ ನೋಡು. ಬಂಗಾರ ಆಗ್ಬಿಟ್ಟ ಮತ್ತೇನು ಬಂಗಾರ ತುಟ್ಟಿ ಅವ್ರು ಏನು ಮಾಡಿದ್ರ ಬಂಗಾರನ ಮಾರಿ ಆ ಗುಡಿಸಲನ್ನ ತೆಗೆದು ಆಶಿಸಿ ಬಿಲ್ಡಿಂಗ್ ಹೋಗಿರ್ತವೆ. ಒಟ್ಟ ಮನೆ ಕಟ್ಟಲು ಚಲೋ
ಶ್ರೀಮಂತಿಗೆ ಆಯ್ತು. ಒಳ್ಳೆ ಒಳ್ಳೆ ಪಿತಾಂಬರಗಳು ಉಡಾಕರು. ಆ ಒಂದು ಸದ್ಗುರುನಾಥನ ಕೃಪೆಯಿಂದ ಅವರ ಮನೆತನ ಬೆಳೀತು, ಶ್ರೀಮಂತರಾದರು. ಅವರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ವಿಚಿತ್ರವಾಗ್ತಿ. ಏನು ಮಾಡಿ ಹೆಂಗೆ ಏನು ನೀನು ಕಡು ಬಡವಿದ್ದೆ ಮತ್ತು ಇಷ್ಟೊಂದು ಸಂಪತ್ತು ಹೆಂಗೆ ಗಳಿಸಿದಿ, ಇಷ್ಟೊಂದು ಹೆಂಗೆ ಚಲೋ ಆಗಿ ಅಂತ ತಿಳ್ಕೊಂಡು ಏನಿಲ್ಲ ಒಬ್ಬ ಮಹಾತ್ಮ ಬಂದಿದ್ದ. ಅದಕ್ಕೆ ನಮ್ಮ ಮನೆಯಲ್ಲಿ ಏನು ಇರಂಗಿಲ್ಲ ಅಂತ ಪರಿಸ್ಥಿತಿ ಇತ್ತು. ಮತ್ತು ಒಂದಿಟ್ಟು ಕಾರಿತ್ತು. ಅವ್ರು ಅದನ್ನ ಮುಚ್ಚ ನೇರು ಸ್ವೀಕಾರ ಮಾಡಿದ್ರು. ಆ ಮುಟ್ಟಿನ ಕೈಲಿ ತಂದು ಅದು ಬಂಗಾರ ಆಗಿತ್ತು ಇಷ್ಟ ಹೇಳಿದ್ರು. ಆಗ ಅವು ಮುಟ್ಟಿದವ್ರು ಏನಂದ್ರು, ಇವು ಹಂಗಾದ್ರೆ ನಾವು ನಮ್ಮನ್ಯಾಗ ಕಾಡ್ತಾರವು, ನಾವು ಕಾಡ್ತಾರೆ ಹಸಿ ಕಾರಕ ಜೈಲಿ ನಾವು ಯಾಕೆ ನಾವು ಕೈಯಿಂದ ಹಸ್ತ ಹಾಕ್ಕೊಂಡು ಬರೋಣ ಅಂತಂದ್ರು. ಅವ್ರು ಯಾಕೆ ಹೋದ್ರು ಏನು ಹೋದ್ರು ನೋಡೋಣ ಅಂತ ತಿಳ್ಕೊಂಡು ಅವ್ರು ಅವರ ಮಹಾತ್ಮ ಅದ ಮಹಾತ್ಮ ಮಗ ಊರಿಗೆ ಇವಳು ಕಡು ಕಳವೆಯನ್ನು ಶ್ರೀಮಂತರ ಆಗಿದ್ದಲ್ಲ. ಎಷ್ಟೋ ವರ್ಷ ಮಾತ ಸಾಧುಗಳು ಏನ್ ಮಾಡ್ತದ ಅದ ಮನೆಗೆ ಬಂದು ಮಾತು ಭಿಕ್ಷಾ ಮಾಡಕ್ ಭಿಕ್ಷಾ ಬೀಳ್ಬಾರ ಹೋಮ್ ಭವತಿ ಭಿಕ್ಷಾ ಅಂತೇಳಿ ಭಿಕ್ಷಾ ಬೀಳಕ್ ಬಂದ್ರು. ಆ ಏನು ಕಡು ಕಳವೆ ಶ್ರೀಮಂತರಿಗೆ ಆಗಿಲ್ಲ. ಅದಕ್ಕೆ ತಿಳಿಯಾಗ ನೋಡ ಏನೋ ಶ್ರೀಮಂತಿಗೆ ಹೋಗ ಬಿಟ್ಟಿಲ್ಲ. ನಾ ಇನ್ನೂ ದೊಡ್ಡ ವ್ಯಕ್ತಿ ಮಾಡೋಕ್ಕಾಗ್ತೀನಿ, ಶ್ರೀಮಂತಿಗೆ ಆಗ್ಬೇಕು. ಆಗ ಮೊದಲು ಎಲ್ಲ ಹೇಳಿದ್ದಲ್ಲ ನೋಡಿ ಮಹಾತ್ಮಗ, ನಮ್ಮ ಮನೆಗೆ ಮನ್ಯಾಗ ಏನೂ ಇಲ್ಲ, ಉಣ್ಣಾಕತ್ತಿನಾಗ ಏನೂ ಇಲ್ಲ, ಏನೇನಿಲ್ಲ ನಮಗೆ ಒಟ್ಟ ಏನಿಲ್ಲ. ನೀವು ಒಂದು ಮನೆ ಭಿಕ್ಷೆ ನೀಡಬೇಕಂತ ಮಾಡಿರ್ತೀವಿ, ಆಗ ಮನೆಯಲ್ಲಿ ಏನಿಲ್ಲ ಅಂತ ಹೇಳಿದ್ರು ಹೇಳ್ಬಿಟ್ಟು ಸುಳ್ಳು ಹೇಳ್ತಾರೆ. ಆ ಒಂದು ಮಹಾತ್ಮರ ದೃಷ್ಟಿ ಹಸ್ತ ಪರಿಶೋಧನೆ ಆ ಒಂದು ಕಾರಣಗಳು ಬಂಗಾರ ಆಯಿತು. ಮತ್ತೊಂದು ಯಾವಾಗ ಬರ್ತಾರ ಆಗ ಅದನ್ನ ಕಾರಣ ಮಾತ್ರ ಜೈಲಿಟ್ಟು ಮತ್ತೊಂದು ಬಂಗಾರ ಮಾಡ್ಕೊಂಡು ನಾವು ಏನಿಲ್ಲ ಮಾತುವರೆ ಗುರುವ ಹೊರಗೆ ಬರಬೇಕು. ಈ ಕಾರಣಕ್ಕಲ್ಲ ನಿಮ್ಮ ಮಾತು ಮುಟ್ಟಿ ಬಂಗಾರ ಮಾಡಬೇಕು. ನಮ್ಮ ಮನ್ಯಾಗ ಏನಿಲ್ಲ, ನಮ್ಮ ಮನ್ಯಾಗ ಏನಿಲ್ಲ ಕೊಟ್ಟಾಗ ಒಂದೊಂದು ಬಟ್ಟೆ ನಾವು ಕೊಡಾಕೇನಿಲ್ಲ, ಉಣ್ಣಾಕ ತಿನ್ನಾಕೇನಿಲ್ಲ ಅಂತೇಳಿ ಸುಳ್ಳು ಹೇಳಿದ್ರು. ಆ ಮಹಾತ್ಮ ಹೇಳಿದ್ರು ತಥಾಸ್ತು ಹೇಳಿದ್ರು, ಹೋಗ್ಬಿಟ್ರು. ಆ ಕಾರ ತಿಂದ್ರು ಹೋಗ್ಬಿಟ್ರು. ಅವ್ರ ತಥಾಸ್ತು ಅಂದ್ಬಿಟ್ರಲ್ಲ, ತಥಾಸ್ತು ಅಂದ್ರೆ ಹಂಗಾಗಿರುತ್ತೆ. ನಮ್ಮ ಮನೆಯಲ್ಲಿ ಏನಿಲ್ಲ ಅನ್ನೋದಾಗ ಎಲ್ಲವೂ ಒಬ್ಬರಿಗಿದ್ದ ಅದು ಕಡಿಮೆ ಆಗ್ತಾ ಕಡಿಮೆ ಮಾಡ್ತಾ ಅಂತ ಹೋಗ್ತದ. ಅಂದ್ರೆ ಆ ಕಾಲ ಅವ್ರಿಗೆ ಮೊದಲು ಕಾಲ ತಿಂದ್ರು ಆಗ ಆನಂದ ಐತೆ. ಈಗ ಕಾಲ ತಿಂದ್ರು ಹೆಚ್ಚಾಗಿ ಮುಜಾಗ್ತಿತ್ತವ್ರು. ಯಾಕ ಇವನಿಗೆ ಇನ್ನೂ ಶ್ರೀಮಂತಿಗೆ ಆಗಬೇಕು, ದೇವರ ಕೊಟ್ಟಿದ್ರು ಈ ಕೊಟ್ಟಿಲ್ಲ ಅಂತಂದು ಅವರು ಸುಳ್ಳು ಹೇಳ್ತಾವ. ಹಂಗ ಸುಳ್ಳು ಹೇಳೋದಕ್ಕಾಗಿ ಅವಳ ಶ್ರೀಮಂತಿಗೆ ಮತ್ತೆ ಪೂರ್ಣ ಏನೇನೋ ಒಂದು ಕಾರಣಾಂತರದಿಂದ ರೋಗ ರುಚಿಗಳಾಗಿ ಮಳೆ ಭಾಳ ಹತ್ತಿ ಎಲ್ಲ ಮನೆ ಬೇದ್ದು ಅವರು ದಿವಾಳಾಗಿಬಿಟ್ರು. ಮುಂದೆ ಫಸ್ಟ್ ಕಲಿಗೆ ಮೊದಲು ಹೆಂಗಿದ್ದಲ್ಲ ಹಂಗ ಆದರೂ ಆ ಕಲಿ ಕಾರಣಷ್ಟು ಅರ್ಥ ಉಳಿತು ಮಾತು ಹಂಗ. ಆಗ ಯಾವಾಗಲೂ ಅತಿ ಆಸೆ ಅನ್ನೋದು ಇರಬಾರ್ದು. ನಾವೇನೋ ಮಕ್ಕಳು ಕೊಟ್ಟಿದ್ರು ಸಹಿತ ಅದನ್ನು ನಾವು ಪಟ್ಟಿ ಇರಬಾರ್ದು. ಮಾಡಿ ಕೆಟ್ಟರು ಮನವಿಲ್ಲದೆ, ನೀರಿನಲ್ಲಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳವರು ಕೂಡಿಕೊಂಡಿರುವ ನಮ್ಮ ಪೂರ್ವ ಸಂಗಮ ದೇವರು ಹೇಳ್ಕೊಂಡು ಹೋಗ್ತಾರೆ. ಇನ್ನು ನಾಳಿನ ದಿವಸ ಆ ನಾಗರಿಂದ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಸುರಪುರ ತಾಲೂಕದಲ್ಲಿರ್ತಕ್ಕಂಥ ಒಂದು ಕೃಷ್ಣಾ ನದಿ ತೀರದಲ್ಲಿರುವಂಥ ತಿಂತಿಣಿ ಎಂಬ ಗ್ರಾಮಕ್ಕೆ ತಿಂತಿಣಿ ಮೌನೇಶ್ವರ ಗೊತ್ತಿದ್ದಾರೆ. ಆ ಮೌನೇಶ್ವರ ಆ ದೇವಸ್ಥಾನ ಇರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಸುರಪುರ ತಾಲೂಕಿನಲ್ಲಿರ್ತಕ್ಕಂಥ ಆ ತಿಂತಿಣಿ ಗ್ರಾಮಕ್ಕೆ ಬರ್ತಾರೋ. ಆ ಗ್ರಾಮಕ್ಕೆ ಬಂದ ಆ ಒಂದು ಮೌನೇಶ್ವರನ ದರ್ಶನ
ತಗೋತಾನ ಮುಂದೆ ಅಲ್ಲೊಂದು ಅವ್ರು ಸೆನ್ಸಾರ್ ಬೇಸ್ ತಗೋದ್ರೆ ನಾವು ನಾಳೆ ದಿವಸ ಅದನ್ನು ನೋಡೋಣ. ಇಲ್ಲಿಗೆ ಮಾತ್ರ ಈ ಅಧ್ಯಾಯಕ್ಕೆ ಮಂಗಳ ಮಾಡೋಣ. ಜಯ ಮಂಗಲಂ ಜಯ ನಮಃ.